ಮಾಮ ಅವರು ನಮ್ ಊರ್ ಕಡೆ ಬಂದಿರೋದು ನನ್ಗೋಸ್ಕರನೇ ಅನ್ಸುತ್ತೆ. ಹೌದು ರೀ, ಮಾಮ ಈ ಕಡೆ ಬರ್ದೇ ಹೋಗಿದ್ರೆ ನಿಮ್ಗೇನಾಗ್ತಿತ್ತೋ ಏನೋ ನನ್ಗಂತೂ ಗೊತ್ತಿಲ್ಲ. ನಾನ್ ಈಗ್ಲೂ ಯೋಚನೆ ಮಾಡ್ತಾ ಇದ್ದೀನಿ, ನಾನೇ ವೈದ್ಯನಾದ್ರೂ ಕೂಡ ನನ್ಗೆ ಹೇಗ್ ಗೊತ್ತಾಗ್ಲಿಲ್ಲ ಅಂತ. ಮಾಮ ದೇವ್ರು ಕಣ್ರಿ. ಏನ್ರಿ, ನಾನು ಬಂದಾಗಿಂದ ನೋಡ್ತಿದ್ದೀನಿ. ಏನಾಗಿದೆ ನಿಮ್ಗೆ? ಅಲ್ವೇ, ನಿನ್ಗೆ ಏನ್ ಹೇಳಿ ಹೇಗ್ ಹೇಳಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ, ಏನ್ ಅನ್ಸ್ತಿದ್ಯೋ ಅದನ್ನ ಹೇಳ್ಬಿಡಿ. ನೀವು ಬಂದಾಗಿಂದ ನೋಡ್ತಿದ್ದೀನಿ, ನಿಮ್ ಗಮನ ಎಲ್ಲೋ ಇದೆ. ಮಾಮ ಭೇಟಿಯಾಗಿದ್ರು. ಏನ್ ಹೇಳ್ತಿದ್ದೀರಾ? ಮಾಮನ್ ಭೇಟಿ ಆಯ್ತಾ? ಯಾವಾಗ, ಎಲ್ಲಿ? ಮತ್ ಈಗ ನನಗೆ ಹೇಳ್ತಿದ್ದೀರಲ್ಲ, ಮತ್ತೆ ಮಾಮ ಏನ್ ಹೇಳಿದ್ರು? ಅವ್ರು ನಿನ್ನ ನಾಳೆ ಬರೋದಕ್ಕೆ ಹೇಳಿದ್ದಾರೆ. ಏನ್ರಿ, ಇಷ್ಟು ಖುಷಿ ವಿಷಯನ ನೀವ್ ಹೀಗ್ ಹೇಳ್ತಾ ಇದ್ದೀರಲ್ಲ? ಅದೇನೋ ನನಗ್ ಗೊತ್ತಿಲ್ಲ. ಮಾಮ ಏನಾದ್ರೂ ಹೇಳಿದ್ರ ನಿಮ್ ಹತ್ರ? ಅವ್ರು ಕೇಳಿದ್ರು, ನೀನ್ ಆರಾಮಾಗಿಲ್ವಾ ಅಂತ. ನಿಮ್ಗೇನಾದ್ರೂ ಆಗಿದ್ಯಾ? ಅಲ್ವೇ, ನನ್ ಡಾಕ್ಟರು. ಆದ್ರೆ ನನಗ್ ಗೊತ್ತಿಲ್ವಾ ನನ್ಗೇನಾಗಿದೆ ಅಂತ. ರೀ, ಮಾಮಂಗೆ ನಿಮ್ಮಲ್ಲೇನೋ ಕಾಣಿಸಿರ್ಬಹುದು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ನನ್ಗೇನಾಗಿರ್ಬಹುದು ಅಂತ. ಇಲ್ ನೋಡಿ, ಈಗ ಅವ್ರು ನನ್ನನ್ನು ಕರೆದಿದ್ದಾರೆ ಅಂದ್ಮೇಲೆ ನನಗ್ ಹೇಳ್ತಾರ ಬಿಡಿ. ಅವರು ನನ್ನಿಂದ ಏನು ಮುಚ್ಚಿಡೋದಿಲ್ಲ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾಳೆ ಬೆಳಗ್ಗೆ ಬೇಗ ಹೇಳ್ತೀನಿ, ನಾನು ಕೆಲ್ಸ ಎಲ್ಲ ಮುಗಿಸ್ತೀನಿ. ಆಮೇಲೆ ಮಾಮನ್ ಸಲುವಾಗಿ ಏನಾದ್ರೂ ಸಿಹಿ ಮಾಡ್ಕೋತೀನಿ. ಆಮೇಲೆ ನಾವಿಬ್ರು ಒಟ್ಟಿಗೆ ಹೋಗ್ಬರೋಣ. ನಡೀರಿ, ಹೊರಡೋಣವಾ? ರೀ, ಹೀಗೆ ಸಪ್ಪೆ ಮುಖ ಹಾಕೊಂಡ್ ಕೂತ್ಕೋಬಿಡಿ. ಮತ್ ಇಲ್ಲೇ ಯೋಚನೆ ಮಾಡ್ತಾ ಕೂತ್ರೆ ಏನಾಗತ್ತೆ? ಮಾಮನ ಹತ್ರ ಹೋಗ್ಬೇಕಲ್ವಾ ನಾವು? ರಾತ್ರಿ ಇಡೀ ಕಣ್ಣಿಗೆ ನಿದ್ದೆ ಬಂದಿಲ್ಲ, ಮಾಮ ಏನ್ ಹೇಳ್ತಾರೋ ಏನೋ ಅಂತ. ಅರ್ಥ ಆಯ್ತು, ನಿಮ್ಗೇನೋ ಆಗಿರೋದು ನಿಮ್ ಗಮನಕ್ ಬಂದಿರ್ಲಿಕ್ಕಿಲ್ಲ ಅಷ್ಟೇ. ಆದ್ರೆ ಮಾಮಂಗ್ ಕಾಣಿಸಿರ್ಬೇಕು, ಅದಕ್ಕೆ ಅವ್ರ ಉಪಾಯ ಹೇಳ್ತಾರಲ್ವಾ? ನೀವ್ ಯೋಚನೆ ಮಾಡ್ಬೇಡಿ. ಸಾಕಷ್ಟು ದಿನಗಳಿಂದ ನಿನ್ಗೇನೋ ಒಂದ್ ಹೇಳೋದಿದೆ. ಅದೇನ್ರಿ? ಅದು ನನಗೆ ತುಂಬಾ ಸುಸ್ತಾದಾಗ ಆಗುತ್ತೆ. ಮತ್ ಇಷ್ಟ ದಿನದಿಂದ ಯಾಕೆ ಹೇಳಿರ್ಲಿಲ್ಲ? ಅಲ್ಲ, ನನ್ಗನ್ಸಿತ್ತು ಕೆಲ್ಸದಿಂದ ಹಾಗಾಗ್ತಾ ಇದೆ ಅಂತ. ಮೊದ್ಲು ಹೇಗ್ ಸೈಕಲ್ ತುಳಿತಾ ಇದ್ದೆ, ಊರೂರ್ ಓಡಾಡ್ತಿದ್ದೆ, ಆಗ ಯಾವತ್ತೂ ಹೀಗ್ ಅನ್ಸಿರ್ಲಿಲ್ಲ. ಈಗ ಒಂದ್ ತಿಂಗಳಿಂದ ಮೈಯಲ್ಲಿ ಶಕ್ತಿನೇ ಇಲ್ಲ ಅನ್ನೋ ಹಾಗ ಅನ್ನಿಸ್ತಾ ಇದೆ. ನೋಡಿ, ಮಾಮ ನಿಮ್ಮನ್ನ ಸರಿಯಾಗಿ ಗುರ್ತು ಹಿಡ್ದಿದ್ದಾರೆ. ನೀವು ಸ್ವಂತ ಡಾಕ್ಟರ್ ಆಗಿ ನಿಮ್ ಬಗ್ಗೆ ಕಾಳಜಿನೇ ವಹಿಸಿಲ್ಲ. ಔಷಧಿ ಮಾತ್ರೆ ಏನಾದ್ರೂ ತಗೊಂಡಿದ್ದೀರಾ? ಅಲ್ವೇ, ನಾನ್ ಮಾತ್ರೆ ತಗೊಂಡು ಹೋಗ್ಕೊಟ್ಟಿದ್ದೀನಿ, ಆದ್ರೂ ಹುಷಾರ್ ಅನ್ನಿಸ್ತಾ ಇಲ್ಲ. ಮತ್ತೆ ಅದೇನಕ್ಕೆ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ. ನೀವು ಯಾವಾಗ್ಲೂ ನನ್ನನ್ನು ಹೆದರಿಸ್ತೀರಾ ಅಷ್ಟೇ. ಸರಿ, ಈಗ ಹೋಗೋಣ. ನಾನ್ ತಯಾರಿ ಎಲ್ಲ ಆಗಿದೆ ಈಗ. ಇಲ್ಲಿ ನೋಡಿ, ಮಾಮ ಏನೇ ಹೇಳಿದ್ರು ಸ್ವಲ್ಪ ಸಮಾಧಾನದಿಂದಿರಿ. ಕುಸ್ದು ಹೋಗ್ಬಿಡಿ, ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಸುಮ್ನೆ ಹೆದರ್ಕೋತೀರಾ ನೀವು. ನನ್ನನ್ನು ಅದ್ರ ಸಲುವಾಗಿ ಕರೆದಿರ್ಬೇಕು ಮಾಮ. ನಿಮ್ಮ ಹತ್ರ ಹೇಳಿದ್ರೆ ನಿಮ್ಗೆ ಅದನ್ನ ತಡ್ಕೊಳಕ್ ಆಗೋದಿಲ್ಲ ಅಂತ ಗೊತ್ತಾಯ್ತಾ ಈಗ? ಹೌದು. ಸರಿ, ನಡೀರಿ, ಹೋಗೋಣ ಈಗ. ಹಾ. ಏನಪ್ಪ, ಹೇಗಪ್ಪ ಇದೆಯಾ? ಚೆನ್ನಾಗಿದೆಯಾ ಅಲ್ವಾ? ನಿನ್ನ ಜಮೀನಲ್ಲಿ ಒಳ್ಳೆ ಬೆಳೆ ಬಂದಿದೆ ಅಲ್ವಾ? ಹಾಗಿದ್ರೆ ಒಳ್ಳೇದೇ ಆಯ್ತಲ್ಲ. ಹಾಗಾದ್ರೆ ಮಳೆ ಇಲ್ಲಿ ಚೆನ್ನಾಗಿ ಆಗಿದೆ ಅಂತ ಆಯ್ತು, ಒಳ್ಳೇದಾಯ್ತು. ಹಾಗಾದ್ರೆ ಅದ್ ಹೇಗೆ ಅಂತಂದ್ರೆ, ಅದರಿಂದ ಒಳ್ಳೆ ಬೆಳೆ ಬರುತ್ತೆ. ಒಳ್ಳೆ ಬೆಳೆ ಬಂದ್ರೆ ಒಳ್ಳೆ ಜೀವನ ಆಗುತ್ತೆ. ಇಲ್ಲ ಅಂದ್ರೆ ಏನು ಸರಿಯಾಗಿ ಆಗೋದಿಲ್ಲ. ಕೂತ್ಕೋ ಕೂತ್ಕೋ ಕೂತ್ಕೋ. ಮಾಮ, ನೀವ್ ಇಲ್ಲಿಗೆ ಬಂದಿದ್ದೀರಾ, ಆದ್ರೆ ಮನೆಗ್ ಬರ್ಲಿಲ್ಲ. ನಾನ್ ಯಾಕೆ ಮನೆಗೆ ಬರ್ಬೇಕು? ನಾನ್ ನಿನ್ನನ್ನೇ ಕರೆಸ್ಕೊಂಡನಲ್ಲ. ಹೀಗ್ ಹೇಳಿದ್ರೆ ಏನಾದ್ರೂ ಉಪಾಯ ಇದೆಯಾ? ನಮ್ಗೆ ಮೊದ್ಲೇ ಸಂದೇಶ ತಿಳಿದಿದ್ರೆ ನಾವು ಅವಾಗ್ಲೇ ಬರ್ತಿದ್ವಿ. ಆದ್ರೆ ನೀವು ಮನೆಗ್ ಬರ್ಬೇಕಾಗಿತ್ತು. ಬರೋಣ ಮಗಳೇ, ಇವತ್ತಿಲ್ಲ ನಾಳೆ ಬಂದೇ ಬರೋಣ.
ಮಾಮ ಇದನ್ನ ನಿಮ್ ಸಲುವಾಗಿ ತಂದಿದ್ದೀನಿ. ಸರಿ, ಅರೆ ಅದನ್ನ ತಗೊಳ್ರಪ್ಪ. ನಮಸ್ಕಾರ ಮಾಡ್ತೀನಿ. ನನ್ನ ಆಶೀರ್ವಾದ. ಕೂತ್ಕೊಳ್ಳಿ. ಹೇಗಿದ್ಯಾ? ಮನೆ ಕಡೆ ಎಲ್ಲ ಚೆನ್ನಾಗಿದೆ ಅಲ್ವಾ? ಏನು ಅಂತ ಹೇಳಿ ಮಾಮ, ನೆನ್ನೆ ನೀವ್ ಹೇಳ್ದಾಗಿಂದ ಗಂಟ್ಲಲ್ ಒಂತೂ ತನ್ನನೂ ಇಳಿತಿಲ್ಲ. ಅರೆ ಹೌದಮ್ಮ, ಸ್ವಲ್ಪ ಉಸಿರು ತಗೋ. ಏಯ್, ಯಾರಾದ್ರೂ ಸ್ವಲ್ಪ ನೀರನ್ನು ಕೊಡ್ರ ಇವ್ರಿಗೆ. ನಿನ್ನ ತಂದೆ ತಾಯಿ ಹೇಗಿದ್ದಾರೆ? ಈಗೇನು ಚೆನ್ನಾಗೇ ಇದ್ದಾರೆ, ಸ್ವಲ್ಪ ಸುಸ್ತು ಅಷ್ಟೇ. ತಗೊಳ್ಳಿ. ತಗೊಳ್ಳಿ. ಆದ್ರೆ ಮಾಮ, ಇವ್ರಿಗೆ ಏನಾಗಿದೆ ಅಂತ ಹೇಳಿ ನೀವು. ಹೇಳ್ತೀನಿ ಮಗಳೇ. ಈಗ ಇನ್ನು ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ಯಲ್ವಾ? ನೀವು ಎಲ್ಲಿವರೆಗೆ ಹೇಳಲ್ಲೋ ಅಲ್ಲಿವರೆಗೆ ನಮ್ಗೇನು ಗೊತ್ತಾಗಲ್ಲ. ಸುಮ್ನೆ ಮನ್ಸು ತಳಮಳಗೊಳ್ತಾ ಇದೆ. ಏನಮ್ಮ ಮಗಳೇ, ನಿನ್ ಗಂಡನೇ ಖುದ್ದಾಗಿ ವೈದ್ಯ ಅಲ್ವಾ? ಅವನ್ಗೇನು ಗೊತ್ತಾಗೋದಿಲ್ವೇನು? ಅದೇ ಮತ್ತೆ, ಹಾಗಾಗ್ತಿದೆ ಹೀಗಾಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ಈಗ ಏನ್ ಮಾಡೋದು? ಏನಾಗ್ತಿದೆ ನಿನಗೆ? ಮಾಮ, ನನ್ಗೆ ಹಸುವು ಆಗ್ತಾ ಇಲ್ಲ, ಮತ್ತೆ ನನ್ನ ತೂಕನೂ ಕಡಿಮೆ ಆಗ್ತಾ ಇದೆ. ಸರಿ, ಹೇಳ್ತೀನಿ ನಾನು. ಇಲ್ಲಿ ಸ್ವಲ್ಪ ಹತ್ರ ಬಾ. ಕೂತ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಸರಿಯಾಗಿ ಗಮನದಲ್ಲಿಟ್ಟು ಕೇಳಿಸ್ಕೊಳ್ಳಿ. ಮತ್ತೆ ಹೆದರ್ಕೋಬೇಡಿ. ಈ ವೈದ್ಯರಿಗೆ ಕ್ಯಾನ್ಸರ್ ಇದೆ. ಕೂತ್ಕೊಳ್ರಪ್ಪ, ಕೂತ್ಕೊಳ್ಳಿ. ಏನ್ರಪ್ಪ, ಯಾರ್ಯಾರು ಬಂದು ಹೋದ್ರು ಅಂತಾಯ್ತು? ಅಷ್ಟೆಲ್ಲ ಏನಿಲ್ಲ ಮಮ್ಮ, ಊರಿನ ಕೆಲವು ಜನರು ಬಂದು ಹೋದ್ರು, ಆದ್ರೆ ಇವರು ಇಲ್ಲೇ ಕೂತ್ಕೊಂಡಿದ್ದಾರೆ. ಓ ಭಕ್ತರೇ, ಈಗ ನೀವೇ ನೋಡ್ತಾ ಇದ್ದೀರಲ್ವಾ, ನಿಮ್ ಮುಂದೆ ಕೂತಿದ್ದೀನಿ. ಸ್ವಲ್ಪ ಉಸಿರಾಡ್ಸ್ಕೋತೀನಿ ರೀ. ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಕೇಳಿಸ್ಕೋತೀನಿ ನಾನು. ತಲೆ ಕೆಡಿಸ್ಕೋಬೇಡಿ ನೀವು. ಏನ್ ದಾದು, ಹೇಗಿದ್ದೀಯಾ? ಕೂತ್ಕೊಳ್ಳಪ್ಪ, ಕೂತ್ಕೋ. ಊಟಕ್ಕೆ ಅಡಿಗೆ ಏನ್ ಮಾಡ್ಲಿ ಮಾಮ? ನಿನಗೆ ಏನ್ ಬೇಕಾದ್ರೂ ಮಾಡು ಮಗಳೇ, ನಿನಗೆ ಅನ್ಸಿದ್ ಮಾಡು. ಸರಿ ಮಾಮ. ಮಾಮ, ಆ ವೈದ್ಯರಿಗೆ ಆರೋಗ್ಯ ಸರಿ ಇದೆಯಲ್ಲ? ಹುಷಾರಾಗತ್ತೆ ಅಂತ ಹೇಳಿದ್ರು ಮಾಮ. ಏನ್ ಹೇಳ್ತಿದ್ಯಾ ದತ್ತು ಅಣ್ಣ? ಅದು ಹೌದು. ನಾನ್ ಹೀಗಾಗತ್ತೆ ಅಂತ ಅನ್ಕೊಂಡಿದ್ದೆ ಮಾಮ. ನೀವು ಹೋಗಿದ್ದೀರಾ ಅಂದ್ರೆ ಸರಿ ಮಾಡ್ತೀರಾ ಅಂತ. ಮತ್ತೆ ಮಾಮ ಅವರವನಿಗೆ ತಪಾಸಣೆ ಮಾಡಿಸ್ಕೊಳ್ಳೋ ಕೂಡ ಹೇಳಿದ್ರು. ಹೌದು, ನಾನು ಕೂಡ ನೋಡಿದ್ನಲ್ಲ. ಓ ಮಕ್ಕಳೇ, ಅವನ್ ರೋಗ ವಾಸಿ ಮಾಡ್ಸಕ್ಕೋಸ್ಕರ ಹಾಗೆ ಮಾಡ್ಲೇಬೇಕಾಗಿತ್ತು. ಅರೆ ಹೋ, ಕೂಡ್ಲೆ ನೀವು ಇದನ್ನ ಎಲ್ರಿಗೂ ಹೇಳ್ತಾ ಇರಬೇಡಿ. ಮಾಮ ಅವ್ರು ಈ ರೀತಿ ವಾಸಿ ಮಾಡಿದ್ದಾರೆ ಅಂತ ಮತ್ತೆ ಎಲ್ರೂ ಹೇಳಕ್ ಶುರು ಮಾಡ್ಬಿಡ್ತಾರೆ. ಈಗ ಸ್ವಲ್ಪ ನಮ್ಮ ಜನರ ಸಮಸ್ಯೆ ಕೇಳೋಣ. ಏನು ವಿಷಯ? ನಿನಗ್ ನಿಜ ಹೇಳ, ನಾನು ತುಂಬಾ ದೊಡ್ಡ ಭಾರ ಇಳ್ದಾಗಾಯ್ತು ನೋಡು. ಇಲ್ಲಾಂದ್ರೆ ನನ್ನ ತಲೆಯಲ್ಲಿ ಯಾವಾಗ್ಲೂ ಕುರಿತಾ ಇತ್ತು, ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸರಿಯಾಗಿ ವಾಸಿ ಆಗ್ತಾ ಇಲ್ಲ ಅಂತ. ಈಗ ನಾನು ಸತ್ತೋಗ್ತೀನಿ, ಸಾಯೋದಕ್ಕೆ ತಯಾರಾಗ್ಬೇಕಾಗತ್ತೆ. ಸುಮ್ನೆ ಚಿಂತೆ ಮಾಡ್ತಾ ಇದ್ರಿ ನೋಡಿ. ಮಾಮ ನಮ್ಗ ಅವತ್ತೇ ಹೇಳಿದ್ರು ಅಲ್ವಾ, ನಮ್ಗೇನು ಆಗೋದಿಲ್ಲ ಅಂತ. ಹೌದು, ಆದ್ರೆ ಮನ್ಸಲ್ಲಿ ಭಯ ಅನ್ನೋದಿರುತ್ತೆ ಅಲ್ವಾ? ನಿಮಗೆ ರಕ್ತ ಪರೀಕ್ಷೆ ಮಾಡಿಸಿದ್ದಕ್ಕೆ ಆ ಕರ್ಕರೋಗದ ಬಗ್ಗೆ ಏನು ಬರ್ಲಿಲ್ಲ ನೋಡಿ. ಅಂದ್ಮೇಲೆ ಗೊತ್ತಾಯ್ತಲ್ವಾ, ಎಂತ ಲೀಲೆ ಅಲ್ವಾ ಮಾಮಂದು. ಆದ್ರೆ ನೀನ್ ಏನೇ ಅನ್ನು, ಮಾಮ ಅವರು ನಮ್ ಊರ್ ಕಡೆ ಬಂದಿರೋದು ನನ್ಗೋಸ್ಕರನೇ ಅನ್ಸುತ್ತೆ. ಹೌದು ರೀ, ಮಾಮ ಈ ಕಡೆ ಬರ್ದೇ ಹೋಗಿದ್ರೆ
ನಿಮ್ಗೆ ಏನಾಗ್ತಿತ್ತೋ ಏನೋ ನನ್ಗಂತೂ ಗೊತ್ತಿಲ್ಲ. ನಾನು ಈಗ್ಲೂ ಯೋಚನೆ ಮಾಡ್ತಾ ಇದ್ದೀನಿ, ನಾನೇ ವೈದ್ಯನಾದ್ರೂ ಕೂಡ ನನ್ಗೆ ಹೇಗ್ ಗೊತ್ತಾಗ್ಲಿಲ್ಲ ಅಂತ. ಮಾಮ ದೇವ್ರು ಕಣ್ರಿ, ಅವರಿಗೆ ಎಲ್ಲ ಗೊತ್ತಾಗತ್ತೆ. ಅವರು ಇಡೀ ಜಗತ್ಗೆ ದೇವ್ರು ಕಣ್ರಿ. ಸರಿ, ಹಾಗಾದ್ರೆ ಏನ್ ಮಾಡೋದೀಗ? ಏನ್ ಮಾಡೋದು ಅಂತ ಹೇಳಿದ್ರೆ ಈಗಿಂದೀಗ್ಲೇ ಬಿಡಾರಕ್ ಹೋಗೋದು. ಆಮೇಲೆ ಮಾಮಂಗ್ ಹೇಳೋದು ನಾವು ತಪಾಸಣೆ ಮಾಡ್ಸಿದ್ವಿ ಅಂತ, ಅದ್ರಲ್ಲಿ ಏನ್ ತೊಂದ್ರೆನೂ ಕಾಣಿಸ್ಲಿಲ್ಲ ಅಂತ, ಕರ್ಕರೋಗ ವಾಸಿ ಆಗಿದೆ ಅಂತ. ಸರಿ, ಹಾಗಾದ್ರೆ ನಾವೀಗ್ಲೇ ಹೊಟ್ಬಿಡೋಣ. ಸುಮ್ನೆ ತಡ ಮಾಡೋದ್ ಬೇಡ. ಸರಿ. ಅರೆ ಬಾ 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 ವೈದ್ಯ, ತಾಲೂಕಿನ ಕೇಂದ್ರಕ್ಕೆ ಹೋಗ್ ಬಂದ್ಯಾ? ಹೌದು ಮಾಮ. ಅಯ್ಯೋ ಇರ್ಲಿ ಬಿಡಪ್ಪ, ನಂಗ್ ಗೊತ್ತು ಅದ್ರಲ್ಲಿ ಏನ್ ಬರ್ದಿದೆ ಅಂತ. ಮಾಮ, ನಿಮ್ಗಂತೂ ಎಲ್ಲ ತಿಳಿದೇ ಇದೆ. ಅಯ್ಯೋ ಮಾರಾಯ, ನಿನ್ನ ಶರೀರದಲ್ಲಿ ಈಗ ಆ ರೋಗದ ಹೆಸರು ಕುರುಹು ಕೂಡ ಬಾಕಿ ಉಳಿದಿಲ್ಲ. ಸರಿಯಾಗಿ ಹೇಳ್ದೆ ಅಲ್ವಾ? ಹೌದು ಮಾಮ, ಆದ್ರೆ ವೈದ್ಯರು ಹೇಳಿದ್ದಾರೆ ಇದ್ರ ಹಿಂದೆ ಏನೋ ಒಂದ್ ಕಾರಣ ಇದೆ ಅಂತ. ಈಗ ಇನ್ ಮುಂದೆ ನಿನಗೆ ಯಾವತ್ತಿಗೂ ಆ ರೋಗ ಮತ್ತೆ ಬರಲ್ಲ, ಅರ್ಥ ಆಯ್ತಾ? ಆದ್ರಿಂದ ನಿಶ್ಚಿಂತೆಯಿಂದ ಇರು. ಸರಿ ಮಾಮ. ಮಾಮ, ಒಂದ್ ವೇಳೆ ನೀವು ಬರ್ದೇ ಹೋಗಿದ್ರೆ ನಾವ್ ಏನ್ ಮಾಡ್ಬೇಕಿತ್ತು? ನಾವ್ ಯಾರ ಹತ್ರ ಹೋಗ್ಬೇಕಿತ್ತು ಮತ್ತೆ ಏನ್ ಮಾಡ್ಬೇಕಿತ್ತು? ಮಾಮ, ನೀವೇ ಭೇಟಿ ಆಗೋ ಹಾಗೆ ಮಾಡಿದ್ರಿ. ನೀವೇ ಇದ್ರ ಬಗ್ಗೆ ಹೇಳಿ ಮತ್ತೆ ಪರಿಹಾರನೂ ಕೊಟ್ರಿ. ನಮ್ಮನ್ನ ಪಾರ್ ಮಾಡಿಬಿಟ್ರಿ ಮಾಮ ಇದ್ರಿಂದ. ಇಲ್ಲಿ ನೋಡು ಮಗಳೇ, ಈಗ ನಾಳೆ ನಾನು ಇಲ್ಲಿಂದ ಜಾಗ ಬದಲಾಯಿಸ್ತಾ ಇದ್ದೀನಿ. ಇನ್ನಿವನಿಗೆ ವಾಸಿ ಆಗಿದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಹಿಂದೆ ತುಂಬಾ ದೊಡ್ಡ ಪುಣ್ಯ ಇದೆ. ಅವನ ತಂದೆ ತಾಯಿಯರದ್ದು, ಅವನದು, ನಿನ್ನದು ಮತ್ತು ಎಲ್ಲರ ಪುಣ್ಯ ಇದೆ. ಅದೀಗ ಪ್ರಯೋಜನಕ್ಕೆ ಬಂತು. ಅಯ್ಯೋ, ನಾನು ಇಲ್ಲಿಗೆ ಬಂದಿದ್ದು ಸುಮ್ಮನೆ ಹೀಗೆ ಬಂದಿರೋದಲ್ಲ. ಮತ್ತೆ ಈಗ ನೋಡು, ಎಲ್ಲಾನು ಸುಸೂತ್ರವಾಗಿ ನೆರವೇರಿದೆ ನೋಡು. ಇನ್ನು ತಲೆ ಕೆಡಿಸ್ಕೊಳ್ಳಕ್ಕೆ ಕಾರಣ ಏನು ಉಳಿದಿಲ್ಲ.